ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದೇ ನವೆಂಬರ್ 27ರಿಂದ ಡಿಸೆಂಬರ್ 7ರವರೆಗೂ ಕಬ್ಬನ್ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸೊಗಸಾದ ಪುಷ್ಪಮೇಳ ಅಥವಾ ಹೂಗಳ ಹಬ್ಬ ಜೊತೆಗೆ ಫಲಗಳ ಪ್ರದರ್ಶನ ಕೂಡ ಇರುತ್ತೆ. ಇದುವರೆಗೂ ಲಾಲ್ಬಾಗಲ್ಲಿ ಪ್ರತಿ ವರ್ಷ 2 ಬಾರಿ ಈ ರೀತಿ ಫ್ಲವರ್ ಶೋಸ್ ನಡೀತಾ ಇದ್ವು. ಈಗ ಕಬ್ಬನ್ ಪಾರ್ಕ್ನಲ್ಲೂ ಶುರುವಾಗಿದೆ. ತುಂಬ ಸೊಗಸಾಗಿದೆ, ಬನ್ನಿ ನೋಡೋಣ. ಹಾಗೆಯೇ ಇಲ್ಲಿ ಅನೇಕ ಸ್ಪರ್ಧೆಗಳು ಕೂಡ ಇರುತ್ತವೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ. ಸೊ ಇದು ಬಾಲ್ ಭವನ್ ಗೇಟಲ್ಲಿ ಹೋಗ್ಬೇಕು ನಾವು ಈ ಫ್ಲವರ್ ಶೋ ನೋಡೋದಕ್ಕೆ. ಬನ್ನಿ ನೋಡೋಣ. ಈ ಫ್ಲವರ್ ಶೋನ ತೋಟಗಾರಿಕೆ ಇಲಾಖೆ ಏರ್ಪಡಿಸಿದೆ. ಫ್ಲವರ್ ಶೋಗೆ ಹೋಗೋದಕ್ಕೆ ಟಿಕೆಟ್ಸ್ ಇರುತ್ತೆ. ದೊಡ್ಡವರಿಗೆ 30 ರೂಪಾಯಿ ಹಾಗೂ ಮಕ್ಕಳಿಗೆ 10 ರೂಪಾಯಿ. ಸ್ಕೂಲ್ ಯೂನಿಫಾರ್ಮಲ್ಲಿ ಬಂದಿರುವಂಥ ಸ್ಕೂಲ್ ಮಕ್ಕಳಿಗೆ ಉಚಿತ ಪ್ರವೇಶ ಇರುತ್ತೆ. ಫ್ಲವರ್ ಶೋ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇರುತ್ತೆ. ನೋಡಿ, ಇಲ್ಲಿ ಬಗೆ ಬಗೆಯ ಹೂವುಗಳು ಇಲ್ಲಿಂದನೇ ಶುರುವಾಗ್ತಾ ಇವೆ ನೋಡೋದಕ್ಕೆ. ತುಂಬ ಸುಂದರವಾದ ಹೂವುಗಳ ಒಂದು ಅರೇಂಜ್ಮೆಂಟ್ಸ್ ಇವೆ ಇಲ್ಲಿ ಮರದ ದಿಮ್ಮಿಗಳನ್ನು ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕೆಂಪು, ಹಸಿರು, ಕಿತ್ತಳೆ ಬಣ್ಣದ ಸೊಗಸಾದ ಹೂವುಗಳು, ಕಣ್ಮನಗಳನ್ನು ತಣಿಸುವಂತಹ ಸುಂದರವಾದ ಹೂವುಗಳು ನೋಡಿ. ನೋಡಿ, ಇಲ್ಲಿ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ನ ಕೂಡ ಸೊಗಸಾಗಿ ಅಲಂಕಾರ ಮಾಡಿದ್ದಾರೆ. ಆದರೆ ಇಲ್ಲಿ ಕೇಳಿದೆ, ಇದು ಪಬ್ಲಿಕ್ ಸರ್ವಿಸ್ಗೆ ಅಲ್ವಂತೆ, ಬರೀ ಸ್ಟಾಫ್ಗೋಸ್ಕರ ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ಆದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವುಗಳು ಮತ್ತು ಎಲೆಗಳ ಗುಚ್ಛಗಳಿಂದ. ಬಹಳ ಚೆನ್ನಾಗಿದೆ ನೋಡಿ. ಆರಂಭದಲ್ಲೇ ಅನೇಕ ಸ್ಟಾಲ್ಗಳಿವೆ ಇಲ್ಲಿ, ಬೇರೆ ಬೇರೆ ಸ್ಟಾಲ್ಗಳು. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಹಾಗೂ ರಫ್ತು ನಿಗಮ ನಿಯಮಿತ ಈ ಸ್ಟಾಲ್ ಇದೆ. ಇಲ್ಲಿ ಬಗೆ ಬಗೆಯ ಉಪ್ಪಿನಕಾಯಿಗಳು, ಮೆಣಸಿನ ಪುಡಿ ಮೊದಲಾದಂಥ ಅನೇಕ ವಸ್ತುಗಳು ಸಿಗ್ತಾ ಇವೆ. ಸಾಯಿ ಫುಡ್ಸ್ ಅಂತ ಇದೆ ಇಲ್ಲಿ. ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಇವೆಲ್ಲ ಸಿಗ್ತಾ ಇದೆ ನೋಡಿ. ಮಿಲೆಟ್ ದೋಸಾ ಮಿಕ್ಸ್ ಅಂತ ಇದೆ ಇಲ್ಲಿ. ಸಿರಿಧಾನ್ಯಗಳ ಮಿಶ್ರಣ. ಇವಾಗೆಲ್ಲ ಸಿರಿಧಾನ್ಯಗಳ ಬಳಕೆ ಬಹಳ ಹೆಚ್ಚುತ್ತಾ ಇದೆ ನೋಡಿ. ಅವುಗಳ ಉತ್ಪನ್ನ ಮತ್ತು ಆರೋಗ್ಯಕರ ವಿಚಾರಗಳಿವೆ ಇಲ್ಲಿ. ಇಲ್ಲಿ ಬಟ್ಟೆಗಳ ಸ್ಟಾಲ್ಸ್ ಕೂಡ ಇವೆ. ನೋಡಿ, ಇಲ್ಲಿ ಬಗೆ ಬಗೆಯ ಮುಖವಾಸಗಳಿವೆ. ಇವುಗಳನ್ನ ಮುಖವಾಸ ಅಂತಾರೆ. ಅಂದರೆ ಊಟ ಆದಮೇಲೆ ಜೀರ್ಣಶಕ್ತಿಗೆ ಹಾಗೂ ಬಾಯಾಡಿಸೋದಕ್ಕೆ ತಿನ್ನುವಂಥ ಜೀರಿಗೆ ಮೊದಲಾದಂಥ ಉತ್ಪನ್ನಗಳು. ಇವು ಬಾಯಿಯ ದುರ್ಗಂಧ ಕೂಡ ಹೋಗಿಸುತ್ತವೆ. ಮತ್ತೆ ಮತ್ತೆ ಬರೆಯಬಹುದಾದಂಥ ಪುಸ್ತಕಗಳು, ರೀರೈಟಬಲ್ ಬುಕ್ಸ್. ಇಲ್ಲಿ ಬಗೆ ಬಗೆಯ ಬ್ಯಾಗ್ಗಳು ಕೂಡ ಇವೆ ನೋಡಿ. ಇಲ್ಲಿ ಮಿಲೆಟ್ ಹೌಸ್ ಅಂತ ಇದೆ. ನಾವಾಗಲೇ ಹೇಳಿದಾಗೆ ಈಗ ಸಿರಿಧಾನ್ಯಗಳ ಬಳಕೆ ತುಂಬ ಪ್ರಸಿದ್ಧವಾಗಿದೆ. ಈ ಸಿರಿಧಾನ್ಯಗಳಿಗೆ ಇಂಗ್ಲೀಷಲ್ಲಿ ಮಿಲೆಟ್ಸ್ ಅಂತಾರೆ. ರಾಗಿ, ನವಣೆ ಮೊದಲಾದಂಥವು. ನೋಡಿ, ಇಲ್ಲಿ ಕಾಟನ್ ಕ್ಯಾಂಡಿ ಇದೆ. ಮಕ್ಕಳಿಗೆ ಬಹಳ ಇಷ್ಟ ಆಗುವಂಥ ತಿಂಡಿ ಇದು. ಗುಲ್ಖಂಡ್, ತೊಕ್ಕು, ಸ್ಕ್ವಾಶ್ ಮೊದಲಾದಂಥವು ಇಲ್ಲಿ ಸಿಗುತ್ತವೆ ನೋಡಿ. ನೋಡಿ, ಇದು ಬಾಲ್ ಭವನ್ಗೆ ಪ್ರವೇಶ ದ್ವಾರ. ಇದರಲ್ಲಿ ಹೋದರೆ ನಾವು ಬಾಲ್ ಭವನ್ಗೆ ಹೋಗ್ಬೋದು. ಆದರೆ ಫ್ಲವರ್ ಶೋಗೆ ಹೋಗೋದಕ್ಕೆ ನಾವು ಮುಂದೆ ಹೋಗಬೇಕು. ನೋಡಿ, ಇಲ್ಲಿ ನಮ್ಮ ಬೆಂಗಳೂರು ಅಂತ ಅಕ್ವೇರಿಯಮ್ಗೆ ಸಂಬಂಧಪಟ್ಟಂಥ ಒಂದು ಸ್ಟಾಲ್ ಇದೆ. ಅಂದರೆ ಫಿಶ್ ಟ್ಯಾಂಕ್ಗಳಿಗೆ ಸಂಬಂಧಪಟ್ಟಂಥ ಐಟಮ್ಸು ಇಲ್ಲಿ ಸಿಗುತ್ತವೆ. ಮೀನುಗಳು ಸಿಗುತ್ತವೆ ಹಾಗೂ ಬೇರೆ ಬೇರೆ ಫಿಶ್ ಟ್ಯಾಂಕ್ ಐಟಮ್ಸು, ಹಾಗೆ ಬೊಂಬೆಗಳು ಕೂಡ ಇವೆ ಇಲ್ಲಿ. ಏನಿದು ಫಿಶ್? ಅಕ್ವೇರಿಯಂ ಫಿಶ್.
ಅಂದರೆ ಅಕ್ವೇರಿಯಂ ಐಟಮ್ಸ್ ಎಲ್ಲ ಇದೆ. ಹಲವಾರು ಸ್ಟಾಲ್ಸ್ ಇವೆ ಗೆಳೆಯರೇ. ಇಲ್ಲಿ ನಿಮ್ಮ ಬೇರೆ ಬೇರೆ ಅಭಿರುಚಿಗಳಿಗೆ ತಕ್ಕಂಥ ಬಗೆ ಬಗೆಯ ಸ್ಟಾಲ್ಸ್ ಇವೆ ಇಲ್ಲಿ. ನೋಡಿ, ಇಲ್ಲಿ ನೀಮ್ ವುಡ್ ಕೂಂಬ್ ಸಿಗುತ್ತೆ, ಬೇವಿನ ಮರದ ಬಾಚಣಿಗೆ. ಹಾಗೆಯೇ ಇಲ್ಲಿ ಬಾತ್ರೂಮ್ ಮ್ಯಾಟ್ ಅಂತ ಇದೆ. ಬಗೆ ಬಗೆಯ ವಸ್ತುಗಳಿವೆ ಇಲ್ಲಿ. ರಸ್ತೆಯ ಎರಡೂ ಬದಿಗಳಲ್ಲಿ ಹಲವಾರು ಸ್ಟಾಲ್ಸ್ ಇವೆ. ಹಾಗೆಯೇ ಹೂವಿನ ಕುಂಡಗಳಲ್ಲಿ ಬಗೆ ಬಗೆಯ ಹೂವಿನ ಗಿಡಗಳು ಕೂಡ ಇವೆ. ನೋಡಿ, ಇಲ್ಲಿ ಸೊಗಸಾದ ಒಂದು ಸರೋವರ ಹಾಗೂ ನೀರಿನ ಕಾರಂಜಿ ಕೂಡ ಇದೆ. ಇಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಸೊಗಸಾದ ನೀರಿನ ಕಾರಂಜಿ ಬಹಳ ಚೆನ್ನಾಗಿದೆ ಇದು. ನೋಡಿ, ಇಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂಥ ಬಗೆ ಬಗೆಯ ಸುಂದರವಾದ ಬೊಂಬೆಗಳಿವೆ. ಇಲ್ಲಿ ಕದಂಬ ಮಾರ್ಕೆಟಿಂಗ್ ಅನ್ನುವಂಥ ಸ್ಟಾಲಲ್ಲಿ ರಾಗಿ ಬೋಟಿ ಸಿಗುತ್ತೆ. ರಾಗಿಯ ಉಪಯೋಗಗಳು ಕೂಡ ಇವೆ. ಇಲ್ಲಿ ನಮಗೆ ಟೇಸ್ಟ್ ಮಾಡೋಕ್ಕೂ ಕೊಡ್ತಾ ಇದ್ದಾರೆ. ನೋಡಿ, ಅನೇಕ ಬಟ್ಟೆಗಳ ಸ್ಟಾಲ್ಸ್ ಇವೆ ಇಲ್ಲಿ. ಬಹಳ ಪ್ರಸಿದ್ಧವಾದ ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಸ್ಟೋರ್ ಇದೆ ಇಲ್ಲಿ. ಒಂದು ಕಡೆ ಸ್ಟಾಲ್ಸ್ ಇದ್ರೆ ಇನ್ನೊಂದು ಕಡೆ ಹೂವಿನ ಕುಂಡಗಳು ಆಕರ್ಷಕವಾಗಿವೆ. ತುಂಬ ಜನ ಬಂದಿದ್ದಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಅನೇಕ ಹೂವುಗಳು ಕೂಡ ಸಿಗ್ತಾ ಇವೆ ಸೇಲ್ಸ್ಗೆ. ನೋಡಿ, ಇಲ್ಲಿ ಬೇರೆ ಬೇರೆ ರೀತಿಯ ತಿನ್ನಬಲ್ಲಂತಹ ಮಶ್ರೂಮ್ಸ್ ಇವೆ, ಅಂದರೆ ಅಣಬೆಗಳು. ಏನಿವೆಲ್ಲ ಮಶ್ರೂಮ್ಸಾ? ನೋಡಿ, ಇದು ಮಿಲ್ಕಿ ಅಣಬೆ ಅಂತ, ಮಿಲ್ಕಿ ಮಶ್ರೂಮ್, ಹಾಲ್ ಥರನೇ ಬೆಳ್ಳಗಿದೆ. ನೋಡಿ, ಇದು ಆಯಿಸ್ಟರ್ ಅಣಬೆ ಅಂತ, ಒಂಥರ ಕಿತ್ಲೆ ಬಣ್ಣಕ್ಕಿದೆ. ಇಲ್ಲಿ ಅನೇಕ ಸೊಗಸಾದ ಬೊಂಬೆಗಳಿವೆ ಹಾಗೂ ಪ್ಲೇ ಟು ವಿನ್ ಅಂತ ಒಂದು ಆಟ ಕೂಡ ಇದೆ ಇಲ್ಲಿ. ಬುಟ್ಟಿಯೊಳಗೆ ಬಾಲನ್ನು ಎಸೆಯುವಂಥ ಒಂದು ಆಟ. ಗೆದ್ದವರಿಗೆ ಒಂದು ಬಹುಮಾನ ಇರುತ್ತೆ. ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಸ್ಟೋರ್ದು ಇನ್ನೊಂದು ಸ್ಟಾಲ್ ಇದೆ ಇಲ್ಲಿ. ನೋಡಿ, ಗುಲಾಬಿ ದಳಗಳಿಂದ ಮಾಡುವಂಥ ಈ ಗುಲ್ಕನ್ನು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಊಟ ಆದಮೇಲೆ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ ಹಾಗೂ ಬಾಯಿ ಹುಣ್ಣುಗಳನ್ನು ಹೋಗಿಸುತ್ತೆ ಕೂಡ. ಇಲ್ಲಿ ಅನೇಕ ಗೃಹೋಪಯೋಗಿ ವಸ್ತುಗಳಿವೆ ಹಾಗೂ ಗಾರ್ಡನ್ ಟೂಲ್ಸ್, ತೋಟಗಾರಿಕೆ ಸಲಕರಣೆಗಳು ಇವೆಲ್ಲ ಇವೆ ಇಲ್ಲಿ. ಇಲ್ಲಿ ಬಾಯಲ್ಲಿ ಊದಿದ್ರೆ ಪಕ್ಷಿಗಳ ಥರ ಶಬ್ದ ಬರುವಂಥ ಆಟಿಕೆಗಳಿವೆ, ಬಹಳ ಸೊಗಸಾದ ಆಟಿಕೆಗಳು. ನೋಡಿ, ಹಾಗೆ ಇಲ್ಲಿ ಚಿಪ್ಸ್ ಗೋಬಿ ಮಸಾಲ ಅಂತ ಇದೆ, ಗೋಬಿ ಮಂಚೂರಿಗೆ ಹಾಕುವಂಥ ಮಸಾಲೆ. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ನ್ಯಾಚುರಲ್ ಆಯಿಲ್ಸ್ ಇವೆ, ಅನೇಕ ತೈಲಗಳು. ನೀಲಗಿರಿ ತೈಲ ಮೊದಲಾದಂಥ ಅನೇಕ ತೈಲಗಳಿವೆ ಇಲ್ಲಿ. ಕೋಲ್ಡ್ ಕಾಫು, ಜಾಯಿಂಟ್ ಪೈನ್, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಕಾಶ್ಮೀರಿ ಕುರ್ತಿ ಮೊದಲಾದಂಥ ಅನೇಕ ಬಟ್ಟೆಗಳ ಸ್ಟಾಲ್ಸ್ ಇವೆ. ಈ ಕಡೆ ನೋಡಿ, ಬಗೆ ಬಗೆಯ ಪುಷ್ಪಾಲಂಕಾರಗಳಿವೆ, ತುಂಬ ಸೊಗಸಾದ ಪುಷ್ಪಗಳ ಅಲಂಕಾರಗಳು.
ಕಣ್ಮನಗಳನ್ನು ತಣಿಸುವಂತಹ ಸುಂದರವಾದ ವರ್ಣ ವೈವಿಧ್ಯದ ಪುಷ್ಪಗಳು. ನೋಡಿ ಗೆಳೆಯರೆ, ಬಹಳ ಸೊಗಸಾಗಿದೆ. ಉದ್ದಕ್ಕೂ ಪುಷ್ಪಗಳು ತುಂಬ ಚೆನ್ನಾಗಿವೆ ನೋಡೋದಕ್ಕೆ. ಬಗೆ ಬಗೆಯ ಪುಷ್ಪಗಳು, ಸುಂದರವಾದ ಬಣ್ಣಗಳು, ಬಹಳ ಸೊಗಸಾಗಿವೆ. ಇಲ್ಲೊಂದು ಪಾರ್ಕ್ ಇದೆ, ಬೇಕಾದರೆ ಈ ಪಾರ್ಕಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಹರಿಸಬಹುದು. ಇಲ್ಲಿ NB ಫುಡ್ ಪ್ರಾಡಕ್ಟ್ಸ್ ಅಂತ ಒಂದು ಸ್ಟಾಲ್ ಇದೆ ನೋಡಿ. ಇಲ್ಲಿ ಸಾಂಫ್ ಮಿಕ್ಸ್ ಇದೆ, ಹಾಗೂ ಅನೇಕ ಪಾನಗಳಿವೆ, ಬನಾರಸಿ ಪಾನ್, ಕೋಲ್ಕತ್ತಾ ಪಾನ್ ಅವೆಲ್ಲ. ಹಾಗೆಯೇ ಆಮ್ಲಾ ಸ್ಪೆಷಲ್, ಚೂರಣ್ ಇವೆಲ್ಲ ಇವೆ. ಊಟ ಆದಮೇಲೆ ತಿನ್ನುವಂತಹ ಮುಖವಾಸಗಳಿವೆ. ಮತ್ತು ಇಲ್ಲಿ ನೋಡಿ ಆಭರಣಗಳ ಸ್ಟಾಲ್ಸ್ ಇವೆ, ತುಂಬ ಮಹಿಳೆಯರಿಗೆ ಇಷ್ಟ ಆಗುವಂತಹ ಸ್ಟಾಲ್ಗಳು. ಮತ್ತು ಗುಲ್ಖಂಡ್ ಸೆಂಟರ್ ಇದೆ ಇಲ್ಲಿ. ಗುಲ್ಖಂಡ್ ಸೆಂಟರ್ಸು ತುಂಬ ಇವೆ ಇಲ್ಲಿ. ಲಕ್ಷ್ಮಣ ಗುಲ್ಖಂಡ್ ಸೆಂಟರ್ ಅಂತ. ಹಾಗೆಯೇ ಇಲ್ಲಿ ಶಮಂತ್ ಪ್ರಕಾಶನ ಅಂತ ಒಂದು ಪುಸ್ತಕದ ಸ್ಟಾಲ್ ಕೂಡ ಇದೆ. ಪುಸ್ತಕದಲ್ಲಿ ಆಸಕ್ತಿ ಇರೋರಿಗೆ ಅನೇಕ ಪುಸ್ತಕಗಳಿವೆ ಇಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ ಪುಸ್ತಕಗಳು, ಮಕ್ಕಳ ಪುಸ್ತಕಗಳು ತುಂಬ ಇವೆ. ಇವುಗಳನ್ನು ತಗೊಂಡು ಓದ್ಬೋದು. ಇಲ್ಲಿ ಕೆಲವು ನ್ಯಾಚುರಲ್ ಪ್ರಾಡಕ್ಟ್ಸ್ಗಳ ಸ್ಟಾಲ್ಸ್ ಇವೆ. ತುಪ್ಪದ ಹೀರೆಕಾಯಿ ನಾರಿನ ಸ್ನಾನದ ಬ್ರಷ್ ಇದೆ ಇಲ್ಲಿ. ಹಾಗೆಯೇ ಹುಣಸೆ ತೊಕ್ಕಿದೆ ಇಲ್ಲಿ. ಇದನ್ನು ಮಾಡಿರೋ ರೀತಿನೇ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಅನೇಕ ಆಭರಣಗಳ ಸ್ಟಾಲ್ ಇದೆ. ಮತ್ತು ಇಲ್ಲಿ ಹಣ್ಣುಗಳ ಸ್ಟಾಲ್ ಕೂಡ ಇದೆ. ಇಲ್ಲೇ ಫ್ರೂಟ್ ಸಲಾಡ್ ಮಾಡಿಕೊಡ್ತಾರೆ ನೋಡಿ. ಇಲ್ಲಿ ಎಷ್ಟೋ ಜನ ಫ್ರೂಟ್ ಸಲಾಡ್ ತಿಂತಾ ಇದ್ದಾರೆ. ನೋಡಿ ಇಲ್ಲಿ ಹೂವುಗಳ ಅರೇಂಜ್ಮೆಂಟ್ಸು ಬಹಳ ಚೆನ್ನಾಗಿವೆ. ಮತ್ತು ನಾವು ಅನೇಕ ಸುಂದರವಾದ ಹೂವುಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಸ್ಟಾಲ್ಸ್ ಇದ್ದರೆ ಇನ್ನೊಂದು ಕಡೆ ಹೂವುಗಳ ಅರೇಂಜ್ಮೆಂಟ್ಸ್ ಇದೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ನಡ್ಕೊಂಡು ಹೋಗೋದು. ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ ನೋಡಿ. ಇಲ್ಲಿ ಅನೇಕ ಬಗೆಯ ಹೂವುಗಳಿವೆ ನೋಡಿ. ಫೈಕಸ್ ಲೈರೇಟಾ, ಕೆಲಾಡಿಯಂ ಬೈಕಲರ್, ನಾವು ಕೇಳೇ ಇರಲ್ಲ ಎಷ್ಟೋ ಬಗೆಯ ಹೂವುಗಳಿವೆ ಇಲ್ಲಿ. ಇಲ್ಲಿ ನೇಚರ್ ಸೋರ್ಸ್ ಅಂತ ಒಂದು ಸ್ಟಾಲ್ ಇದೆ. ಮಿಲೆಟ್ ನೂಡಲ್ಸ್, ಮಿಲೆಟ್ ಶಾವ್ಗೆ, ಮಿಲೆಟ್ ಪಾಸ್ತಾ, ಮಿಲೆಟ್ ಫ್ಲೇಕ್ಸ್ ಮೊದಲಾದಂತಹ ಈ ಸಿರಿಧಾನ್ಯಗಳ ಉತ್ಪನ್ನಗಳಿವೆ ಇಲ್ಲಿ. ಹಾಗೆ ದೇಸಿ ಹಸುವಿನ ತುಪ್ಪ ಹಾಗೂ ಸೈಂಧವ ಲವಣ ಇವೆಲ್ಲ ಸಿಗುತ್ತೆ ನೋಡಿ ಗೆಳೆಯರೆ ಇಲ್ಲಿ. ಇಲ್ಲಿ ನೋಡಿ ಚಕ್ಲಿ, ತೇಂಗುಳಲು, ಹಪ್ಪಳ ಇವೆಲ್ಲ ಸಿಗ್ತಾ ಇವೆ ಇಲ್ಲಿ. ಮತ್ತೆ ಇಲ್ಲಿ ಬಟ್ಟೆಗಳ ಸ್ಟಾಲ್ಸ್ ಇವೆ.
ಇಲ್ಲಿ ಬೊಂಬೆಗಳನ್ನು ಜೋಡಿಸೋದಕ್ಕೆ ಸೊಗಸಾದ ಸ್ಟ್ಯಾಂಡ್ಗಳಿವೆ, ಸ್ಟೆಪ್ಸ್ ಇರುವಂತಹ ಸುಂದರವಾದ ಸ್ಟ್ಯಾಂಡ್ಸು, ಹಾಗೆ ಬೊಂಬೆಗಳು ಕೂಡ ಇವೆ ಇಲ್ಲಿ. ಇಲ್ಲಿ ಫ್ರಿಡ್ಜು, ಬೀರು ಮೇಲೆ ಅಂಟಿಸುವಂತಹ ಸುಂದರವಾದ ಮ್ಯಾಗ್ನೆಟ್ಸ್ ಇವೆ, ಬೇರೆ ಬೇರೆ ಥೀಮ್ಗಳಿರುವಂಥ ಮ್ಯಾಗ್ನೆಟ್ಸು. ಹಾಗೆಯೇ ಅನೇಕ ಸೊಗಸಾದ ಆಟಿಕೆಗಳು ಕೂಡ ಇವೆ ಇಲ್ಲಿ, ಮಕ್ಕಳಿಗೆ ಇಷ್ಟ ಆಗುವಂಥ ಅನೇಕ ಆಟಿಕೆಗಳು. ಇಲ್ಲಿ ನೋಡಿ ಅನೇಕ ಹೂ ಗಿಡಗಳನ್ನು ಕೂಡ ಮಾರ್ತಾ ಇದ್ದಾರೆ, ಪಾಟ್ಗಳಲ್ಲಿ ಬೆಳೆಸಬಹುದಾದಂತಹ ಹೂ ಗಿಡಗಳು. ಇಲ್ಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಸ್ಟಾಲ್ ಇದೆ, ಬಗೆ ಬಗೆಯ ಸೊಗಸಾದ ಅಗರಬತ್ತಿಗಳು ಇಲ್ಲಿ ದೊರೆಯುತ್ತವೆ ನೋಡಿ. ದೇವರ ಪೂಜೆಗೆ ಹಾಗೂ ಮನಸ್ಸಿನ ಪ್ರಶಾಂತತೆಗೆ ಸೊಗಸಾದ ಸುಗಂಧ ಸೂಸುವಂಥ ಸುಂದರವಾದ ಅಗರಬತ್ತಿಗಳು. ಹಾಗೆಯೇ ಇಲ್ಲಿ ಅನೇಕ ರೂಮ್ ಫ್ರೆಶ್ನರ್ಸ್ ಕೂಡ ಇವೆ ನೋಡಿ. ಇಲ್ಲಿ ಹೂಗಳ ಸೌಂದರ್ಯ ಹೇಳತಿರೋದು, ಅಷ್ಟು ಸೊಗಸಾಗಿದೆ ಈ ಸೌಂದರ್ಯ. ಇಲ್ಲಿ ನೋಡಿ ಚಿಟ್ಟೆಗಳ ಆಕೃತಿಗಳನ್ನು ಅಂಟಿಸಿ ಒಂದು ಸೊಗಸಾದ ಗೋಪುರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋದಕ್ಕಿದು. ಇಲ್ಲಿ ನೋಡಿ ಗೆಳೆಯರೆ, ಹೂಗಳಿಂದ ಸೊಗಸಾದ ಜಿಂಕೆಯ ಆಕೃತಿಯನ್ನು ಮಾಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಇದು ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ವಿಶೇಷ, ಅವುಗಳ ವಿಷಯವನ್ನು ಇಟ್ಕೊಂಡು ಫ್ಲವರ್ ಶೋ ಮಾಡಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಅನೇಕ ಸೊಗಸಾದ ಆಕೃತಿಗಳಿವೆ ಇಲ್ಲಿ ನೋಡಿ. ಇಲ್ಲಿ ಸೊಗಸಾದ ಹೂಗಳ ಬೇರೆ ಬೇರೆ ರೀತಿಯ ಅರೇಂಜ್ಮೆಂಟ್ಸ್ ಇವೆ. ನೋಡಿ ಇಲ್ಲಿ ಸೊಗಸಾದ ಹುಲಿಗಳ ಆಕೃತಿಗಳಿವೆ, ಮರಗಳಿಂದ ಮಾಡಿರುವಂಥ ಹುಲಿಗಳ ಆಕೃತಿಗಳು. ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಾಡಿರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುವಂಥ ಅನೇಕ ಆಕೃತಿಗಳನ್ನು ಮಾಡಿದ್ದಾರೆ. ಈ ಹುಲಿಗಳ ಆಕೃತಿಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಮಕ್ಕಳು ಬಹಳ ಇಷ್ಟಪಡ್ತಾರೆ. ನೋಡಿ ಗೆಳೆಯರೆ, ಇಲ್ಲಿ ಹೂಗಳಿಂದ ಕರ್ನಾಟಕದ ಭೂಪಟದ ಆಕೃತಿಯನ್ನು ಕೂಡ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವದ ವಿಶೇಷ ಆಗಿರೋದ್ರಿಂದ ಕರ್ನಾಟಕದ ಭೂಪಟದ ಆಕೃತಿ ಮಾಡಿದ್ದಾರೆ. ಮತ್ತು ಕರ್ನಾಟಕದ ಧ್ವಜದ ಬಣ್ಣಗಳು ಏನಿವೆ, ಹಳದಿ ಮತ್ತು ಕೆಂಪು, ಆ ಬಣ್ಣಗಳ ಹೂಗಳನ್ನೇ ಇಲ್ಲಿ ಜೋಡಿಸಿದ್ದಾರೆ. ಅವುಗಳು ಅರಿಶಿನ ಕುಂಕುಮಗಳ ಸಂಕೇತ ಕೂಡ. ಮತ್ತು ಇಲ್ಲಿ ನೋಡಿ ತರಕಾರಿ ಹಣ್ಣುಗಳಿಂದ ಸೊಗಸಾದ ಒಂದು ಆನೆಯನ್ನು ಮಾಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಮಕ್ಕಳ ದಿನಾಚರಣೆಗೋಸ್ಕರ ಮಾಡಿರೋದ್ರಿಂದ ಮಕ್ಕಳನ್ನು ಆಕರ್ಷಿಸುವುದಕ್ಕೆ ಇಂಥ ಸೊಗಸಾದ ಆಕೃತಿಗಳನ್ನು ಮಾಡಿದ್ದಾರೆ. ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹಾಗೂ ಫೋಟೋ ತೆಗೆಯೋದಕ್ಕೆ ಬಹಳ ಒಳ್ಳೆಯ ಅವಕಾಶ ಇದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹೂಗಳ ಒಂದು ಜೋಡಣೆ ಹಾಗೂ ಎರಡು ಮೀನುಗಳ ಆಕೃತಿಗಳು ಹಾಗೂ ಮಧ್ಯದಲ್ಲಿ ಕಾವೇರಿ ಮಾತೆಯ ಆಕೃತಿ. ನಾವು ಆ ಕಡೆಯಿಂದ ನೋಡಿದ್ರೆ ಮುಂದಿನ ಭಾಗನ ನೋಡಬಹುದು. ನೋಡಿ ನಾವೀಗ ಮುಂದಿನಿಂದ ನೋಡ್ತಾ ಇದ್ದೀವಿ. ಎರಡು ಸುಂದರವಾದ ಮೀನುಗಳು ಹಾಗೂ ಮಧ್ಯದಲ್ಲಿ ಕಾವೇರಿ ಮಾತೆಯ ಚಿತ್ರಣ. ಕಾವೇರಿ ಮಾತೆ ನೀರನ್ನು ಸುರಿತಾ ಇದ್ದಾಳೆ. ಇಲ್ಲಿ ಕೆಳಗಡೆ ಕೂಡ ಬಾತುಕೋಳಿಗಳಿವೆ ಮತ್ತು ಸುತ್ತಲೂ ಹೂವುಗಳ ಒಂದು ಜೋಡಣೆ ಮತ್ತು ಸುತ್ತಲೂ ಕರ್ನಾಟಕದ ಧ್ವಜಗಳು. ಸೊ ಇದೆಲ್ಲ ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ ಮಾಡಿರುವಂಥ ಹೂವುಗಳ ಜೋಡಣೆ. ಮತ್ತು ಇಲ್ಲಿ ನೋಡಿ ಎಲ್ಲ ಜಿಲ್ಲೆಗಳನ್ನು ತೋರಿಸುವಂತಹ ಕರ್ನಾಟಕದ ಒಂದು ಭೂಪಟ. ಮತ್ತು ಇದನ್ನು ಕೂಡ ತರಕಾರಿ ಹಣ್ಣುಗಳು ಕಾಳುಗಳಿಂದ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ ನೋಡಿ ಕರ್ನಾಟಕದ ಭೂಪಟ. ಎಲ್ಲರೂ ಈ ಆಕೃತಿಗಳ ಮುಂದೆ ಫೋಟೋಗಳನ್ನು ತೆಗೆಸ್ಕೊಳ್ತಾ ಇದ್ದಾರೆ. ಫೋಟೋ ತೆಗೆಯೋದಕ್ಕೆ ಇದೊಂದು ಹಬ್ಬ ಅಂತ ಹೇಳ್ಬೋದು. ಬಹಳ ಸೊಗಸಾದ ದೃಶ್ಯಗಳು, ಕಣ್ಮನ ತಣಿಸುವಂಥ ಹೂವುಗಳ, ತರಕಾರಿಗಳ, ಹಣ್ಣುಗಳ ಜೋಡಣೆಗಳು, ತುಂಬ ಸುಂದರವಾದ ದೃಶ್ಯಗಳಿವೆ.
ನೋಡಿ, ಇಲ್ಲೆಲ್ಲ ಸುಂದರವಾದ ಕುಂಡಗಳಲ್ಲಿ ಹೂವುಗಳನ್ನು ಜೋಡಿಸಿದ್ದಾರೆ. ನೋಡೋದಕ್ಕೆ ಬಹಳ ಸೊಗಸಾಗಿದೆ ಇದು. ಇಲ್ಲಿ ನೋಡಿ ಗೆಳೆಯರೆ, ಹೂವುಗಳಿಂದ ಸೊಗಸಾದ ಚಿಟ್ಟೆಯ ಆಕೃತಿಯನ್ನು ಮಾಡಿದ್ದಾರೆ. ಮತ್ತು ಮಕ್ಕಳಿಗೆ ಬಹಳ ಇಷ್ಟ ಆಗುವಂಥ ಆಕೃತಿ. ಮತ್ತು ಎಲ್ಲರೂ ಇದರ ಜೊತೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಹಾಗೂ ಫೋಟೋ ತೆಗಿತಾ ಇದ್ದಾರೆ. ಸುಂದರವಾದ ರೆಕ್ಕೆಗಳಿರುವಂಥ, ಬಣ್ಣ ಬಣ್ಣದ ರೆಕ್ಕೆಗಳಿರುವಂಥ ಸೊಗಸಾದ ಚಿಟ್ಟೆಯ ಆಕೃತಿ ಹೂವುಗಳಿಂದ ಮಾಡಿದ್ದಾರೆ ನೋಡಿ. ಇಲ್ಲಿ ರುಮಾಲೆ ಚನ್ನಬಸವಯ್ಯ ಎಂಬ ಪ್ರಸಿದ್ಧ ಕಲಾವಿದರ ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದಾರೆ. ರಾಜಾಜಿನಗರದಲ್ಲಿ ರುಮಾಲೆ ಆರ್ಟ್ ಹೌಸ್ ಅಂತ ಅವರ ಕಲಾಕೃತಿಗಳ ಒಂದು ಆರ್ಟ್ ಗ್ಯಾಲರಿ ಇದೆ. ನೋಡಿ ಗೆಳೆಯರೆ, ಇಲ್ಲಿ ರುಮಾಲೆ ಚನ್ನಬಸವಯ್ಯನವರ ಚಿತ್ರಗಳು. ಇವರು ರುಮಾಲೆ ಚನ್ನಬಸವಯ್ಯನವರ ಗುರುಗಳು ಶ್ರೀ ಶಿವಬಾಲಯೋಗಿ ಮಹಾರಾಜರು. ಇವರೇ ರುಮಾಲೆ ಚನ್ನಬಸವಯ್ಯನವರು. ನೋಡಿ, ರುಮಾಲೆ ಚನ್ನಬಸವಯ್ಯನವರ ಕಲಾಕೃತಿಗಳು. ಕಲಾಕೃತಿಗಳು ಅತ್ಯಂತ ಖುಷಿಯನ್ನು ತರುವಂಥ ವಿಚಾರ. ಯಾಕೆ ಅಂತಂದರೆ ಅವರು ನಮ್ಮ ಕರ್ನಾಟಕದ ಶ್ರೇಷ್ಠ ಕಲಾವಿದರಲ್ಲಿ ಅವರು ಒಬ್ಬರು. ಯಾಕೆಂದರೆ ಅವರು ವಾಟರ್ ಕಲರಲ್ಲಿ ಅತ್ಯಂತ ಪರಿಣಿತಿಯನ್ನು ಪಡೆದಂಥ ಕಲಾವಿದರು. ಯಾಕೆಂದರೆ ಈಗಿನ ಕಾಲಘಟ್ಟಕ್ಕೆ ವಾಟರ್ ಕಲರು ಕೆಲವರಷ್ಟೇ ಸೀಮಿತವಾಗಿ ಗಳಿಸ್ಕೊಂಡಿದ್ದಾರೆ. ಯಾಕೆಂದರೆ ಕೆಲವು ಫಾಸ್ಟ್ ಕಲರ್ಸಿಗೆ ಮಾರು ಹೋಗಿರೋದ್ರಿಂದ. ಆದರೆ ಇವರೆಲ್ಲ ಮಾಸ್ಟರ್ಸ್ ಆಗೇ ಉಳಿದಿದ್ದಾರೆ. ಅತ್ಯಂತ ನಮ್ಮ ಕರ್ನಾಟಕದ ಹಿರಿಯ ಕಲಾವಿದರಲ್ಲಿ ರುಮಾಲೆ ಚನ್ನಬಸವಯ್ಯನವರು ಸಹ ಒಬ್ಬರು. ಅವರ ಕಲಾಕೃತಿಗಳನ್ನು ನೋಡ್ತಾ ಇದ್ದರೆ ವಿನ್ಸೆಂಟ್ ವ್ಯಾನ್ ಗಾಗ್ ಅವರನ್ನು ಜ್ಞಾಪಕ ಮಾಡುತ್ತೆ. ಯಾಕೆಂದರೆ ಅವರು ಆಯಿಲ್ ಕಲರಲ್ಲಿ ಮಾಡಿದಂಥ ಕಲಾಕೃತಿಗಳು. ಇವರು ವಾಟರ್ ಕಲರಲ್ಲಿ ನಮ್ಮ ಕರ್ನಾಟಕದ ಕಲಾವಿದರ ವ್ಯಾನ್ ಗಾಗ್ ಅಂತಲೇ ಕರೀಬೋದು, ಕರ್ನಾಟಕದ ವ್ಯಾನ್ ಗಾಗ್ ಅಂತಲೇ ಕರೀಬೋದು. ಆ ರೀತಿಯ ಕಲಾಕೃತಿಗಳನ್ನು ರಚನೆ ಮಾಡಿದಂಥವರು. ಈ ಕರ್ನಾಟಕದಲ್ಲಿ ವಿಶೇಷವಾದಂಥ ವಾಟರ್ ಕಲರನ್ನು ಪರಿಣಿತಿಯನ್ನು ಪಡೆದವರಲ್ಲಿ ಹಲವಾರು ಕಲಾವಿದರು ಇದ್ದಾರೆ. ಅದರಲ್ಲಿ ಇವರು ಮೊದಲನೆಯ ಪಂಕ್ತಿಯಲ್ಲಿ ಬರ್ತಾರೆ. ಇವರು ವಿಶೇಷವಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕಿನ ಅಲ್ಲಿರ್ತಕ್ಕಂಥ ಗಿಡ ಮರ ಮತ್ತು ಪಕ್ಷಿ ಅಲ್ಲಿಯ ಸ್ಥಳವನ್ನು ಅತ್ಯಂತ ಪ್ರೀತಿಯಿಂದ ಚಿತ್ರಿಸ್ತಿರ್ತಕ್ಕಂಥ ಚಿತ್ರಗಳಿವು. ಪ್ರತಿಯೊಬ್ಬರಿಗೂ ಏನು ಕರ್ನಾಟಕದ ಕಲಾವಿದರಿಗೆ ಅಥವಾ ಕರ್ನಾಟಕದ ಜನತೆಗೆ ನೋಡಲಿಕ್ಕೆ ಒಂದು ಹಬ್ಬದ ರೀತಿಯಲ್ಲಿ ಅವರ ಕಲಾಕೃತಿಗಳನ್ನು ನೋಡ್ಬೋದು. ಏಕೆಂದರೆ ಅವ್ರ ಕಲಾಕೃತಿಗಳ ಮುಂದೆ ನಿಂತರೆ ನಮ್ಮನ್ನು ಅವೇ ಕಲಾಕೃತಿಗಳು ಮಾತಾಡಿಸ್ಲಿಕ್ಕೆ ಶುರು ಮಾಡುತ್ತೆ. ಅದು ನಾನು ಇಂಥ ಜಾಗದ್ದು, ನಾನು ಇಲ್ಲೇ ಇದ್ದೀನಿ, ನಾನು ಇದೇ ಇದ್ದೀನಿ ಅನ್ನೋ ಒಂದು ಪರಿಚಯ. ನೋಡಿ ಗೆಳೆಯರೆ, ಸುಂದರವಾದ ವಾಟರ್ ಕಲರ್ ಪೇಂಟಿಂಗ್ಸು, ರುಮಾಲೆ ಚನ್ನಬಸವಯ್ಯನವರ ಸುಂದರವಾದ ಕಲಾಕೃತಿಗಳು. ನೋಡಿ, ಇವರೇ ರುಮಾಲೆ ಚನ್ನಬಸವಯ್ಯನವರು. ಇವರು ರುಮಾಲೆ ಚನ್ನಬಸವಯ್ಯನವರ ಗುರುಗಳಾದ ಶ್ರೀ ಶಿವಬಾಲಯೋಗಿ ಮಹಾರಾಜರು. ನೋಡಿ ಗೆಳೆಯರೆ, ಇಲ್ಲಿ ಎರಡು ಸೊಗಸಾದ ಆನೆಗಳ ಆಕೃತಿಗಳಿವೆ. ಎಲೆಗಳು ಮತ್ತು ಹೂವುಗಳಿಂದ ಮಾಡಿರುವಂಥ ಸುಂದರವಾದ ಆನೆಗಳ ಆಕೃತಿಗಳು. ಮತ್ತೆ ಮಕ್ಕಳನ್ನು ಆಕರ್ಷಿಸುವುದಕ್ಕೋಸ್ಕರ ಮಾಡಿದ್ದಾರೆ. ಎಲ್ಲರೂ ಈ ಆನೆಗಳ ಜೊತೆ ಫೋಟೋಗಳನ್ನು ತೆಗೆಸ್ಕೊಳ್ತಾ ಇದ್ದಾರೆ ನೋಡಿ. ನೋಡಿ, ಇಲ್ಲಿ ಸೊಗಸಾದ ಉದ್ಯಾನವನ ಇದೆ ಹಾಗೂ ಅಲ್ಲಿ ಕುದುರೆ ಮೇಲೆ ಬರ್ತಾ ಇರುವಂಥ ಬ್ರಿಟಿಷ್ ವ್ಯಕ್ತಿಯಾದಂಥ ಮಾರ್ಕ್ ಕಬ್ಬನ್ ಅವರ ಒಂದು ಪ್ರತಿಮೆ ಇದೆ. ಈ ಮಾರ್ಕ್ ಕಬ್ಬನ್ ಅವರು ಬ್ರಿಟಿಷ್ ಆರ್ಮಿ ಆಫೀಸರ್ ಆಗಿದ್ದರು ಹಾಗೂ ಮೈಸೂರು ಮತ್ತು ಕೊಡಗುಗಳ ಚೀಫ್ ಕಮಿಷನರ್ ಆಗಿದ್ದರು.
ಇವರ ಹೆಸರಿನ ಮೇಲೆ ಕಬ್ಬನ್ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಕಬ್ಬನ್ ಪಾರ್ಕನ್ನು ನಿರ್ಮಿಸಿದವರು ಇವರಲ್ಲ, ಇದನ್ನು ನಿರ್ಮಿಸಿದವರು ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕಿ. ಇವರು ಮೈಸೂರಿನ ಚೀಫ್ ಇಂಜಿನಿಯರ್ ಆಗಿದ್ದರು. ಇದನ್ನು ಸ್ಥಾಪಿಸಿದ್ದು ಆಗ ಮೈಸೂರಿನ ಆ್ಯಕ್ಟಿಂಗ್ ಕಮಿಷನರ್ ಆಗಿದ್ದಂಥ ಸರ್ ಜಾನ್ ಮೇಡ್ ಅವರು. ಹಾಗಾಗಿ ಇದಕ್ಕೆ ಮೊದಲು ಮೇಡ್ಸ್ ಪಾರ್ಕ್ ಅಂತ ಹೆಸರಿಟ್ಟಿದ್ರು. ಆಮೇಲೆ ಮಾರ್ಕ್ ಕಬ್ಬನ್ ಅವರ ಗೌರವಾರ್ಥವಾಗಿ ಕಬ್ಬನ್ ಪಾರ್ಕ್ ಅಂತ ಹೆಸರಿಟ್ಟರು. ಇಲ್ಲಿ ಬದಿಯಲ್ಲಿ ಹೋದರೆ ಬೇಲೂರಿನ ಶಿಲ್ಪಾಕೃತಿಗಳ ಅನೇಕ ಸುಂದರವಾದ ಮರದ ಕೆತ್ತನೆಗಳಿವೆ. ನೋಡಿ, ಸೊಗಸಾದ ಬೇಲೂರಿನ ಶಿಲ್ಪಾಕೃತಿಗಳ ಮರದ ಕೆತ್ತನೆಗಳು. ಇಲ್ಲಿ ನಾವು ನೋಡ್ತಾ ಇರೋ ಮಂಟಪ ಕಬ್ಬನ್ ಪಾರ್ಕಿನ ಬ್ಯಾಂಡ್ ಸ್ಟ್ಯಾಂಡ್ ಅಥವಾ ವಾದ್ಯರಂಗ. ಬೇಲೂರಿನ ಶಿಲ್ಪಾಕೃತಿಗಳನ್ನು ನೋಡಿದ ನಂತರ ನಾವು ಮತ್ತೆ ಫ್ಲವರ್ ಶೋ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕ್ಯಾಕ್ಟಸ್ಗಳನ್ನು ಇಟ್ಟಿದ್ದಾರೆ. ಬಹಳ ಸೊಗಸಾಗಿದೆ ಇದು. ಮುಳ್ಳುಗಳಿರುವಂಥ ಗಿಡಗಳು. ಈ ಕ್ಯಾಕ್ಟಸ್ಗಳು ತಮ್ಮ ಎಲೆಗಳನ್ನು ನೀರನ್ನು ಉಳಿಸೋಕ್ಕೋಸ್ಕರ ಮುಳ್ಳುಗಳಾಗಿ ರೂಪಾಂತರಿಸಿಕೊಂಡು ಈ ಗಿಡಗಳು ಬದುಕುತ್ತವೆ. ಇವು ಮರುಭೂಮಿನಲ್ಲಿ ಬದುಕೋದ್ರಿಂದ ಈ ರೀತಿ ರೂಪಾಂತರ ಮಾಡಿಕೊಳ್ಳುತ್ತವೆ ಎಲೆಗಳನ್ನು. ಹಾಗೆಯೇ ಈ ಎಲೆಗಳು ಸಸ್ಯಾಹಾರಿ ಪ್ರಾಣಿಗಳಿಂದ ಗಿಡಗಳನ್ನು ರಕ್ಷಿಸುತ್ತವೆ ಕೂಡ. ಇಲ್ಲಿ ನೋಡಿ, ಹೂವುಗಳು ಮತ್ತು ಎಲೆಗಳಿಂದ ಸೊಗಸಾದ ಟ್ರ್ಯಾಕ್ಟರನ್ನು ಮಾಡಿದ್ದಾರೆ. ರೈತರಿಗೆ ಬೇಕಾಗುವಂಥ ಟ್ರ್ಯಾಕ್ಟರು ತುಂಬ ಚೆನ್ನಾಗಿದೆ ಇದು.
ನೋಡಿ ಇಲ್ಲಿ ಬಗೆ ಬಗೆಯ ಗಿಡಗಳು ಮತ್ತು ಹೂವುಗಳಿವೆ, ಕುಂಡುಗಳಲ್ಲಿ ಜೋಡಿಸಿದ್ದಾರೆ, ಬಹಳ ಸೊಗಸಾಗಿದೆ. ಮತ್ತೆ ಇಲ್ಲಿ ನೇಗಿಲನ್ನು ಹಿಡಿದಿರುವಂಥ ಒಬ್ಬ ರೈತನ ಪ್ರತಿಮೆ ಕೂಡ ಇದೆ, ಬಹಳ ಸೊಗಸಾಗಿದೆ ನೋಡಿ. ಇಲ್ಲಿ ನೋಡಿ ಗೆಳೆಯರೆ, ಹೂವುಗಳಿಂದ ಕೋಳಿಗಳ ಆಕೃತಿಗಳನ್ನು ಮಾಡಿದ್ದಾರೆ, ಬಹಳ ಸೊಗಸಾದ ಕೋಳಿಯ ಆಕೃತಿಗಳು, ಮಕ್ಕಳಿಗೆ ಮತ್ತೆ ಬಹಳ ಇಷ್ಟ ಆಗುವಂಥ ಆಕೃತಿಗಳು. ಹಾಗೆ ಇಲ್ಲಿ ಮೀನಿನ ಆಕೃತಿ ಕೂಡ ಇದೆ ನೋಡಿ. ಆಗಲೇ ಹೇಳಿದ ಹಾಗೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಾಡಿರೋದ್ರಿಂದ ಮಕ್ಕಳನ್ನು ಆಕರ್ಷಿಸುವುದಕ್ಕೆ ಅನೇಕ ಸೊಗಸಾದ ಆಕೃತಿಗಳನ್ನು ಮಾಡಿದ್ದಾರೆ. ಮತ್ತೆ ನಾವಿಲ್ಲಿ ಬಗೆ ಬಗೆಯ ಕ್ಯಾಕ್ಟಸ್ ಗಿಡಗಳನ್ನು ನೋಡ್ತಾ ಇದ್ದೀವಿ, ಪಾಟ್ಗಳಲ್ಲಿಟ್ಟು ಜೋಡಿಸಿದ್ದಾರೆ. ಹೂವುಗಳಿಂದ ಮಾಡಿರುವಂತಹ ಮೀನಿನ ಆಕೃತಿಯನ್ನು ಹತ್ತಿರದಿಂದ ನೋಡ್ತಾ ಇದ್ದೀವಿ ಈಗ, ಬಹಳ ಸೊಗಸಾಗಿದೆ ನೋಡಿ ಗೆಳೆಯರೆ. ಇಲ್ಲಿ ನೋಡಿ ಗೆಳೆಯರೆ, ಅನೇಕ ಬೋನ್ಸಾಯ್ ವೃಕ್ಷಗಳಿವೆ. ಈ ಬೋನ್ಸಾಯ್ ಅನ್ನೋದು ಒಂದು ಜಪಾನಿ ಕಲೆ, ಬೋನ್ಸಾಯ್ ಅನ್ನೋದು ಒಂದು ಜಪಾನಿ ಪದ ಕೂಡ ಆಗಿದೆ. ಇದರ ಅರ್ಥ ಟ್ರೇ ಪ್ಲಾಂಟಿಂಗ್ ಅಂತ, ಅಂದರೆ ಟ್ರೇ ಅಥವಾ ಒಂದು ಕಂಟೈನರ್, ಅಂದರೆ ಪಾತ್ರೆ ಅಥವಾ ಒಂದು ಕುಂಡದಲ್ಲಿ ಮರಗಳನ್ನು ಬೆಳೆಸೋದು ಅಂತ ಈ ಪದದ ಅರ್ಥ. ಅಂದರೆ ಮರಗಳನ್ನು ಆ ಒಂದು ಪಾತ್ರೆಯ ಸೀಮೆಗೆ ತಕ್ಕ ಹಾಗೆ ಚಿಕ್ಕದಾಗಿ ಬೆಳೆಸುವಂಥ ಒಂದು ಕಲೆ. ಅಂದರೆ ಆ ಮರಗಳ ಬೇರುಗಳನ್ನು ಮತ್ತು ಕೊಂಬೆಗಳನ್ನು ಎಷ್ಟು ಬೇಕೋ ಅಷ್ಟು ಕತ್ತರಿಸಿ ಆ ಒಂದು ಪಾತ್ರೆಗೆ ಅಥವಾ ಕುಂಡಕ್ಕೆ ತಕ್ಕ ಹಾಗೆ ಬೆಳೆಯೋ ಹಾಗೆ ಮಾಡುವಂಥದ್ದು. ಆ ವೃಕ್ಷಗಳ ಚಿಕ್ಕ ರೂಪಗಳನ್ನು ತೋರಿಸೋದೆ ಈ ಬೋನ್ಸಾಯ್ ಕಲೆ. ಇದು ಒಂದು ಜಪಾನಿ ಕಲೆ ಆಗಿದ್ದರೂ ಕೂಡ ಇದು ಮೂಲತಃ ಚೈನಾದಿಂದ ಬಂದಿದ್ದು ಅಂತ ಕೂಡ ಹೇಳಲಾಗಿದೆ. ಜಪಾನಿನಲ್ಲಿ ಈ ಕಲೆಗೆ ಬಹಳ ಗೌರವ ಇದೆ, ಹಾಗೂ ಅಲ್ಲಿ ಬಗೆ ಬಗೆಯ ರೀತಿಯಲ್ಲಿ ಇದು ಚೆನ್ನಾಗಿ ಬೆಳೆದು ಬಂದಿದೆ. ಅಲ್ಲಿ ಇದಕ್ಕೆ ಆಧ್ಯಾತ್ಮಿಕ ಅರ್ಥ ಕೂಡ ಇದೆ. ಅಂದರೆ ಇದು ಬರೀ ಕಲೆ ಅಲ್ಲದೆ ಎಷ್ಟು ತಾಳ್ಮೆಯಿಂದ ವ್ಯಕ್ತಿಗಳು ಈ ಕಲೆಯಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಹೇಳಿ ಆಧ್ಯಾತ್ಮಿಕವಾದ ಒಂದು ಅರ್ಥ ಕೂಡ ಅಲ್ಲಿ ಕೊಡ್ತಾರೆ ಇದಕ್ಕೆ. ಇಲ್ಲಿ ಹೂವುಗಳ ಮಧ್ಯೆ ಸೊಗಸಾದ ಮೊಲವನ್ನು ಮಾಡಿದ್ದಾರೆ ನೋಡಿ ಗೆಳೆಯರೆ, ಮರದಿಂದ. ಆಗಲೇ ಹೇಳಿದ ಹಾಗೆ ಮಕ್ಕಳನ್ನು ಆಕರ್ಷಿಸೋದಕ್ಕೆ ಈ ರೀತಿ ಮೊಲದ ಆಕೃತಿಗಳನ್ನು ಮಾಡಿದ್ದಾರೆ, ತುಂಬ ಸುಂದರವಾಗಿವೆ ಈ ಮೊಲದ ಆಕೃತಿಗಳು. ಇಲ್ಲಿ ನೋಡಿ ಸೊಗಸಾದ ಹೂವಿನ ಜೋಡಣೆಗಳು. ನೋಡಿ ಇಲ್ಲೂ ಮೊಲದ ಆಕೃತಿ ಇದೆ. ಇಲ್ಲಿ ನೋಡಿ ಹಲವಾರು ಹಣ್ಣುಗಳನ್ನು ಸೇರಿಸಿ ಒಂದು ಗೋಪುರ ಮಾಡಿದ್ದಾರೆ, ತುಂಬ ಸುಂದರವಾಗಿದೆ ಇದು. ನೋಡಿ ಇಲ್ಲೂ ಕೂಡ ಹಣ್ಣುಗಳ ಗೋಪುರ ಇದೆ. ನೋಡಿ ಇಲ್ಲಿ ಎಷ್ಟೊಂದು ಮೊಲದ ಆಕೃತಿಗಳಿವೆ, ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಇದು. ಬಗೆ ಬಗೆಯ ಸುಂದರವಾದ ಹೂವಿನ ಗಿಡಗಳು ಕಣ್ಮನ ಸೂರೆಗೊಳ್ತಾ ಇವೆ, ಜನ ಬಹಳ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸೊಗಸಾದ ಬಣ್ಣ ಬಣ್ಣದ ಛತ್ರಿಗಳಿವೆ, ಇಲ್ಲೂ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿದೆ. ನೋಡಿ ಸೊಗಸಾದ ರಂಗುರಂಗಿನ ಛತ್ರಿಗಳು. ನೋಡಿ ಇಲ್ಲಿ ಹೂವುಗಳಿಂದ ಸೊಗಸಾದ ಹಣ್ಣುಗಳ ಆಕೃತಿಗಳನ್ನು ಮಾಡಿದ್ದಾರೆ, ಪೈನಾಪಲ್ಲು, ಸೇಬು ಮತ್ತು ಬಾಳೆಹಣ್ಣು. ಮಕ್ಕಳಿಗೆ ಮತ್ತೆ ಬಹಳ ಇಷ್ಟ ಆಗುವಂಥ ಆಕೃತಿಗಳು, ಮಕ್ಕಳಿಗೋಸ್ಕರನೇ ಮಾಡಿದ್ದಾರೆ ಈ
ಫ್ಲವರ್ ಶೋನ ಮಕ್ಕಳ ದಿನಾಚರಣೆ ಹಾಗೂ ರಾಜ್ಯೋತ್ಸವದ ಪ್ರಯುಕ್ತ ಅಂತ ಆಗಲೇ ನೋಡಿದ್ವಿ. ನೋಡಿ, ಸೊಗಸಾದ ಹಣ್ಣುಗಳ ಆಕೃತಿಗಳು ಹೂವುಗಳಲ್ಲಿ ಮಾಡಿದ್ದಾರೆ. ನೋಡಿ, ಈ ಹಣ್ಣುಗಳ ಹತ್ರ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಇದು. ಈಗ ನಾವು ಹೂವುಗಳಿಂದ ಮಾಡಿರುವಂಥ ಹಂಪೆಯ ಕಲ್ಲಿನ ರಥವನ್ನು ನೋಡ್ತಾ ಇದ್ದೀವಿ. ಅದೆಷ್ಟು ಸೊಗಸಾಗಿ ಮಾಡಿದ್ದಾರೆ ನೋಡಿ. ರಾಜ್ಯೋತ್ಸವದ ಪ್ರಯುಕ್ತ ಮಾಡಿರುವಂಥ ಸೊಗಸಾದ ಆಕೃತಿ ಇದು. ಹಂಪೆಯ ಕಲ್ಲಿನ ರಥ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂಥ ಹಂಪೆಯ ಕಲ್ಲಿನ ರಥ ನೋಡಿ, ಬಹಳ ಚೆನ್ನಾಗಿದೆ. ಹೂವುಗಳಿಂದ ಮಾಡಿರುವಂಥ ಆಕೃತಿ. ಮತ್ತು ಇಲ್ಲೂ ಕೂಡ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ತುಂಬ ಜನ ಆಸೆ ಪಡ್ತಾ ಇದ್ದಾರೆ. ನೋಡಿ, ಹತ್ತಿರದಿಂದ ನೋಡೋಣ ಈಗ ಹಂಪೆಯ ಕಲ್ಲಿನ ರಥ. ಇಲ್ಲಿ ಹೂವುಗಳಿಂದ ಒಂದು ಸುಂದರವಾದ ಸೂರ್ಯಕಾಂತಿ ಪುಷ್ಪದ ಆಕೃತಿಯನ್ನೇ ಮಾಡಿದ್ದಾರೆ. ಇಲ್ಲಿ ಸೊಗಸಾದ ಕಾರಂಜಿ ಅಥವಾ ಫೌಂಟೇನ್ ಇದೆ. ಬಹಳ ಆಹ್ಲಾದಕರವಾಗಿದೆ ಇದು. ನೋಡಿ ಗೆಳೆಯರೆ, ಸುತ್ತಲೂ ಕನ್ನಡ ನಾಡಿನ ಧ್ವಜಗಳು, ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜಗಳು. ಈಗ ಸೂರ್ಯಕಾಂತಿ ಪುಷ್ಪದ ಆಕೃತಿ ಮುಂದಿನಿಂದ ಸೊಗಸಾಗಿ ಕಾಣ್ತಾ ಇದೆ. ಅದರ ಮೇಲೆ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ರೀತಿಯಲ್ಲಿ ಕಣ್ಣು, ಮೂಗು, ಬಾಯಿಗಳಿಂದ ಮಾಡಿ ನಗುಮುಖವನ್ನು ಕೂಡ ಮಾಡಿದ್ದಾರೆ. ಬಹಳ ಸೊಗಸಾಗಿದೆ ನೋಡಿ. ಕಾರಂಜಿ ಬಹಳ ಚೆನ್ನಾಗಿದೆ. ಫೌಂಟೇನ್ನು, ಈ ಫೌಂಟೇನಿನ ಸುತ್ತಲೂ ತುಂಬ ಸುಂದರವಾದ ಹಳದಿ ಮತ್ತು ಕೆಂಪು ಹೂವುಗಳೇ ಇವೆ. ಮತ್ತು ಕರ್ನಾಟಕದ ಧ್ವಜ ಕೂಡ ಅದೇ ಬಣ್ಣಗಳನ್ನು ಹೊಂದಿದೆ. ಅರಿಶಿನ ಕುಂಕುಮಗಳ ಸಂಕೇತಗಳು ಕೂಡ ಅವು. ತುಂಬ ಸೊಗಸಾಗಿದೆ ಗೆಳೆಯರೆ. ನೋಡಿ, ನಾವೀಗ ಈ ಹೂಗಳ ಹಬ್ಬದ ಒಂದು ಕೊನೆಗೆ ಬಂದಿದ್ದೀವಿ. ಇದೇ ಕೊನೆಯ ಭಾಗ. ಇಲ್ಲಿಂದ ನಾವು ಹೊರಗೆ ಹೊರಡಬೇಕಾಗಿದೆ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾರಂಜಿ. ನೋಡಿ, ಇಲ್ಲಿ ಕುಂಡಗಳಲ್ಲಿ ಸೊಗಸಾದ ಬೋಗನ್ವಿಲ್ಲ ಪುಷ್ಪಗಳು ಅದೆಷ್ಟು ಚೆನ್ನಾಗಿವೆ. ಬಿಳಿಯ ಕುಂಡಗಳಲ್ಲಿ ನಸುಗೆಂಪು ಬಣ್ಣದ ಸುಂದರವಾದ ಬೋಗನ್ವಿಲ್ಲಾ ಪುಷ್ಪಗಳು, ಪೇಪರ್ ಪುಷ್ಪಗಳು ಅಂತಲೂ ಕರೀತಾರೆ. ತುಂಬ ಸೊಗಸಾಗಿದೆ. ಸೊ ನಾವೀಗ ಎಕ್ಸಿಟಿಗೆ ಬಂದಿದ್ದೀವಿ. ನಾವೀಗ ಹೊರಗೆ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ ಗೆಳೆಯರೆ, ಹೇಗಿತ್ತು ಈ ಪುಷ್ಪಗಳ ಹಬ್ಬ? ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಪುಷ್ಪಗಳ ಹಬ್ಬಕ್ಕೆ ತಪ್ಪದೇ ಹೋಗಿ. ಬಹಳ ಇಷ್ಟ ಆಗುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗಿ. ವಂದನೆಗಳು. ನಮಸ್ಕಾರ.